ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಭಾನುವಾರ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಸ್ನ್ಯಾಕ್ಸ್ಗೆ. ಬಟ್ ಹೊರಗಡೆ ಮಳೆ ಬರ್ತಾ ಇದೆ, ತುಂಬಾ ಚಿಲ್ ವೆದರು. ನಮ್ಮ ಮನೆಯವ್ರು ಬೇರೆ ನಿದ್ದೆ ಮುಗಿಸ್ಕೊಂಬಂದ್ರು ಜಸ್ಟು. ಏನು ಮಾಡೋಣ ಇವತ್ತು? ಸಮೋಸ ಮಾಡೋಣ ಗೈಸ್. ತುಂಬಾ ದಿನ ಆಯಿತು. ಲೆಟ್ಸ್ ಪ್ರಿಪೇರ್ ಸಮೋಸ ಟುಡೇ ಆ್ಯಂಡ್ ಈಟ್ ಇಟ್. ಇದರಲ್ಲಿ 2 ಬೌಲು ಹಿಟ್ಟು ಹಾಕ್ಕೊತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಮೈದಾ, ಇಷ್ಟು ಹಾಕ್ಕೊಂಡ್ರೆ ಒಂದು 4ರಿಂದ 5 ಸಮೋಸ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನು. ನೋಡೋಣ. ಇದಕ್ಕೆ ಒಂದು 2 ಚಮಚ ತುಪ್ಪ ಹಾಕ್ಕೊತೀನಿ. ನೋಡಿ, ದೇಸಿ ತುಪ್ಪ, ಮರಳಾದ ತುಪ್ಪ. ಸೊ ಈ ಥರ ತುಪ್ಪ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅಜ್ವೈನ್ ಹಾಕೋಣ. ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದ್ರೆ ನಾವು ಆಲ್ರೆಡಿ ಅಜ್ವೈನ್ ಹಾಕಿದ್ದೀವಿ. ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಾಡಿದಾಗ ತುಪ್ಪ ಹಾಕಿದ್ರೆ ಈ ಥರ ಬರುತ್ತೆ ಹಿಟ್ಟು, ಗಟ್ಟಿ. ಸೊ ಇದಾಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ, ಹೇಗೆ ಚಪಾತಿಗೆಲ್ಲ ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊತೀವೋ ಅದೇ ಇದರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಆಲ್ಮೋಸ್ಟ್ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಪರ್ಫೆಕ್ಟ್ ಬಂದಂಗೆ. ಸೊ ಇದನ್ನು ಸ್ವಲ್ಪ ಹೊತ್ತು ಒಂದು ಬಟ್ಟೆಯಲ್ಲಿ ಮುಚ್ಚಿಡಬೇಕು. ಇಲ್ಲಿ 2 ಆಲೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊತೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಚ್ಬಿಟ್ಟು ಹಾಕೋಣ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ. ಸೊ ಇನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ಮೆತ್ತಗಾಗ್ಬಿಟ್ರೆ ಒಂಥರ ಪೇಸ್ಟ್ ಥರ ಆಗ್ಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಸೊ ಆಸೆ ಎಂಬ ಕುದುರೆ ಏರಿ ಏಕೆ ಓಡುವೆ? ಹಂಗಲ್ಲ ಮಾರಯ್ಯ, ಬರೀ ಇಂಥದೇ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿನೋದವಾಗಲಿ ವಿಷಾದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಒಂದು ಎಲ್ಲೆಯಲ್ಲಿದೆ ನಿನ್ನಾಟದಲ್ಲಿ ಕೊನೆಯಿದೆ, ಏಕೆ ಕನಸ ಕಾಣುವೆ ನಿಧಾನಿಸು ನಿಧಾನಿಸು. ಹಿಂಗೆ ಹೇಳೋದು ಗೊತ್ತಾಯ್ತಾ? ಗೊತ್ತಾಯ್ತು ಕಣ್ರಿ. ನೋಡಿ, ಈ ಥರ ಲಟ್ಸ್ಕೊಬೇಕು. ಈ ಥರ ತೊಗೊಂಡು ಹಿಂಗೆ ಮಾಡಿ ಇಲ್ಲಿ ನೀರು ತೊಗೊಂಡು ಸ್ವಲ್ಪ ಹಚ್ಚಿದ್ರೆ ಗಮ್ ಥರ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಇಲ್ಲಿ ಸ್ಟಫಿಂಗ್ ಮಾಡಿ ಇದನ್ನು ಈ ಥರ ಕ್ಲೋಸ್ ಮಾಡಬೇಕು. ಸೊ ಇವತ್ತು ಏರ್ ಫ್ರೈಯಲ್ಲಿ ಸಮೋಸ ಮಾಡೋಣ, ಸ್ವಲ್ಪ ಹೆಲ್ದಿ ಆಪ್ಷನ್ ಕೂಡ. ಏರ್ ಫ್ರೈರ್ ಇಟ್ಬಿಟ್ಟು ಹದಿನೈದು ನಿಮಿಷ ಇಡೋಣ 180 ಡಿಗ್ರಿಲಿ. ಸೊ 15 ನಿಮಿಷ ಬಿಟ್ಬಿಟ್ಟು ಮತ್ತೆ ಸಿಗೋಣ. ಸಮೋಸ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಆಯಿಲಲ್ಲಿ ಕರ್ದಿದ್ದಕ್ಕೆ ಮತ್ತು ಇದಕ್ಕೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಹೆಲ್ದಿ ಕೂಡ ಹೌದು. ಸೊ ಟ್ರೈ ಮಾಡಿ, ಮಜಾ ಮಾಡಿ.